ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಡಿಸೆಂಬರ್ 31 ಟೈಮ್ ಅರೌಂಡ್ ಆಗಿದೆ 8 o'clock. ನಾವಿವತ್ತು ನಾನು ಸಾಗಿ ಆ್ಯಂಡ್ ಪಾಪು ಬಂದಿದ್ದೀವಿ ಸದರನ್ ಸ್ಟಾರ್ ಹೋಟೆಲ್ಗೆ. ಈ ವಿಡಿಯೋ ಲೈವ್ ಹೋಗಿರೋಷ್ಟೊತ್ತಿಗೆ ನ್ಯೂ ಇಯರ್ ಆಗಿರುತ್ತೆ. ಸೊ ಎಲ್ಲರಿಗೂ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರಲಿ, ಹ್ಯಾಪಿ ಆಗಿರಿ, ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಲಿ ಅಂತ ಹೇಳ್ತಾ, ಸೊ ಬನ್ನಿ ವ್ಲಾಗ್ನ ನೋಡೋಕ್ಕೆ, ಹಾಗೆ ಕಂಟಿನ್ಯೂ ಮಾಡಿ. ಹೋಟೆಲ್ ಒಳಗಡೆ ಎಂಟರ್ ಆದ ತಕ್ಷಣ ನಮಗೆ ಈ ಥರ ಪ್ರಾಪರ್ಟೀಸ್ ಎಲ್ಲ ಕೊಟ್ಟು ತುಂಬ ಸ್ವೀಟಾಗಿ ವೆಲ್ಕಮ್ ಮಾಡಿದ್ರು. ಸೊ ನಾನಲ್ಲಿ ಮಾಮೂಲಿ ಮಾತಾಡಿಕೊಂಡೇ ವಿಡಿಯೋ ಮಾಡಿದ್ದೆ, ಬಟ್ ಪಾರ್ಟಿ ಆಗಿರೋದ್ರಿಂದ ಎಲ್ಲ ಕಡೆ ಮ್ಯೂಸಿಕ್ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ. ಸೊ ನಾನು ಅದನ್ನು ಹಾಗೆ ಹಾಕಿದ್ರೆ ಇಲ್ಲಿ ಕಾಪಿರೈಟ್ಸ್ ಆಗುತ್ತೆ. ಸೊ ಹಾಗಾಗಿ ವಾಯ್ಸ್ನ ಮ್ಯೂಟ್ ಮಾಡಿ ಈ ಥರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ರೋಹನ್ ಮಲ್ಕೊಂಬಿಟ್ಟಿದ್ದರಿಂದ ಸಾಗಿ ಎತ್ಕೊಂಡು ಮುಂದೆ ಹೋಗ್ತೀನಿ, ನೀನು ಎಲ್ಲ ವೀಡಿಯೋ ಮಾಡ್ಕೊಂಡು ಬಾ ಅಂತ ಹೇಳಿ ಪಾಪ ಅವ್ರನ್ನ ಎತ್ಕೊಂಡು ಹೋದರು. ನಾನು ಹಾಗೆ ನಿಮಗೆ ವೀಡಿಯೋಗೋಸ್ಕರ ಆ್ಯಂಬಿಯನ್ಸ್ ಎಲ್ಲ ತೋರಿಸ್ತಾ ಇದ್ದೆ, ಸುತ್ತ ಹೇಗಿದೆ ಏನು ಅಂತ ಹೇಳಿ. ತುಂಬಾ ಚೆನ್ನಾಗಿ ಮಾಡಿದರು, ಪಾರ್ಟಿನ ಚೆನ್ನಾಗಿ ಅರೇಂಜ್ ಮಾಡಿದರು. ಈ ಥರ 2 ಫೋಟೋ ಬೂತ್ ಎಲ್ಲ ಮಾಡಿದರು, ಸೆಲ್ಫಿ ಪಾಯಿಂಟ್ ಅಂತ. ಎಲ್ಲ ಹೋಟೆಲ್ನ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಥರ ಸೆಲೆಬ್ರಿಟೀಸ್ಗಳನ್ನ ಆ ಥರ ಎಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಹೇಳಿ ಫ್ಲೆಕ್ಸ್ ಎಲ್ಲ ಹಾಕಿ ಮಾಡಿದರು. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಈ ಥರ ಅಪ್ಪು ಸರ್ದು ಕೂಡ ಹಾಕಿದ್ರು. ಸೊ ಅವ್ರು ಇರುವಾಗ ಫೋಟೋ ತೊಗೊಳಕ್ಕೆ ಆಗಿರಲಿಲ್ಲ, ಹಾಗಾಗಿ ಅಲ್ಲಿ ಫೋಟೋ ವಿಡಿಯೋ ತೊಗೊಳ್ಳೋಣ ಅಂತ ಹೇಳಿ ಹೋದೆ. ಇದೇ ತುಂಬ ಇಷ್ಟ ಆಗಿದ್ದು ಅಂತ ಹೇಳ್ಬೋದು. ಸೊ ಡಿಸೆಂಬರ್ 31 ಅಂದ ತಕ್ಷಣ, ಅದು ಈವ್ನಿಂಗ್ ಅಂದ ತಕ್ಷಣ ನ್ಯೂ ಇಯರ್ಗೆ ಪಾರ್ಟಿಗೆ ಅಂತ ಬರಬೇಕು. ಸೊ ಲಾಸ್ಟ್ ಇಯರ್ ಕೂಡ ಬಂದಿದ್ವಿ ಆಂಡರಲ್ಲಿ, ಅದು ಕೂಡ ವಿಡಿಯೋ ಶೇರ್ ಮಾಡಿದ್ದೆ. ಸೊ ಇವತ್ತು ಕೂಡ ಇಲ್ಲಿಗೆ ಬಂದಿದ್ದೀವಿ ಪಾರ್ಟಿ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ. ನಾನು ಕೂಡ ಎಂಜಾಯ್ ಮಾಡ್ತಾ ಹಾಗೆ ಸಣ್ಣ ಸಣ್ಣ ಬೈಟ್ಸ್ನ ರೆಕಾರ್ಡ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ. ಮೇನ್ಲಿ ಈ ಇವೆಂಟ್ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್, ಯಾಕಂದರೆ ನಾನು ಯೂಶ್ವಲಿ ಈ ಥರ ನ್ಯೂ ಇಯರ್, ಬರ್ತ್ಡೇಸ್, ಈ ಥರ ಹಬ್ಬಗಳು ಏನಾದ್ರು ಇದ್ದರೆ ಜಾಸ್ತಿ ಎಕ್ಸೈಟೆಡ್ ಆಗಿರ್ತೀನಿ. ಸೊ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಇದನ್ನು ಕೂಡ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ಸದ್ಯಕ್ಕೆ ರೋಹನ್ ಮಲಗಿಬಿಟ್ಟಿದ್ದಾನೆ. ಅವ್ನು ಈವ್ನಿಂಗ್ ಮಲಗಿರಲಿಲ್ಲ, ಬೆಳಗ್ಗೆ ಎಲ್ಲ ಟೆಂಪಲ್ ಅದು ಇದು ಓಡಾಡ್ತಿದ್ವಿ. ಸೊ ಅವನಿಗೂ ರೆಸ್ಟ್ ಇರಲಿಲ್ಲ, ಹಾಗಾಗಿ ಮಲ್ಕೊಂಡಿದ್ದಾನೆ. ಇವೆಂಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಇನ್ನೇನು ಎದ್ದೇಳ್ತಾನೆ. ಸೊ ಸಾಗಿ ಅವ್ರ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ. ನಾನು ಏನು ಔಟ್ಫಿಟ್ ಹಾಕಿದ್ದೀನಿ ಅಂತ ಹಾಗೆ ಸಾಗಿ ಕೊಡ್ತೀನಿ, ತೋರಿಸ್ತೀನಿ. ಸೊ ಫಸ್ಟ್ ಬೇರೆ ಔಟ್ಫಿಟ್ ಹಾಕಿದ್ದೆ, ಆಮೇಲೆ ಸಾಗಿ ಹೇಳಿದ್ರು ಪಿಂಕ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಇದನ್ನು ವೇರ್ ಮಾಡು ಅಂತ. ಸೊ ಇದನ್ನು ವೇರ್ ಮಾಡಿದ್ದೀನಿ, ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಏನು ಅಂತ. ಬೈ ದ ವೇ ಔಟ್ಫಿಟ್ ಅದು ಇದು ಎಲ್ಲದಕ್ಕಿಂತ ಈ ಪ್ರಾಪರ್ಟೀಸ್ ಏನೋ ಕೊಟ್ಟಿದ್ದಾರಲ್ಲ, ಅದೇ ಒಂಥರ ಫಂಕಿ ಆಗಿದೆ. ಯೋ ಸಿ 20 ರೂಪಾಯಿ ಅಂತೆ. ಇದೆಲ್ಲ ನಾವು ತಗೋತೀವ ಸುಮ್ಮನೆ ಮನೇಲಿದ್ರೆ, ತಗೊಳ್ಳಲ್ಲ. ಏನಿಲ್ವಾ ಇಶು ಬಟ್ಟಿ? ಹಾಂ ಓಕೆ, ಅದನ್ನು ಗ್ಲಾಸ್ ತಂದಿದ್ರು, ಇದೆಲ್ಲ ಕೊಟ್ರಲ್ಲ, ಎಲ್ಲ ಒಂಥರ ಚೆನ್ನಾಗಿ ಅನಿಸ್ತಿತ್ತು. ಓಕೆ, ಹಿಂಗೆ ಇರಲಿ, ಸ್ವಲ್ಪ ಪಾರ್ಟಿ ವೈಬ್ಸ್ ಚೆನ್ನಾಗಿರುತ್ತೆ. ಅಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಸೊ ತೋರಿಸ್ತೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಯೂನಿಕ್ ಆಗಿ. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಹ್ಯಾಪಿ ನ್ಯೂ ಇಯರ್ ಅಂತ. ಇದೆಲ್ಲ ತಿನ್ನುವಂಥ ಐಟಮ್ಸ್, ಕ್ರಾಯ್ಸನ್ಸ್, ಡೋನಟ್ಸ್, ಬನ್ಸ್, ಇದರಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿದೆ. ಫಿಶಸ್ ಅಂತೆ, ಸ್ಟಾರ್ ಫಿಶ್.
ಇಲ್ಲಿ ನೋಡಿ, ಇದು ನಮ್ ರೋಹಾ ಪಾಪಾಗೆ ಕೊಟ್ಟಿರೋದು ವೆಲ್ಕಮ್ ಗಿಫ್ಟ್. ಇಲ್ಲಿ ನಮ್ ರೋಹಾ ಪಾಪ ಎದ್ದಿದ್ದಾರೆ, ನಿದ್ದೆ ಆಯ್ತು ಅವ್ರಿಗೆ. ಈಗ ಎದ್ದ ತಕ್ಷಣ ಅವ್ರ ಪಪ್ಪನ ಜೊತೆ ಹೋಗಿ ಏನ್ ತಗೋ ಬಂದಿದ್ದಾರೆ. ಅಯ್ಯೋ ತಗೊಳ್ಳಿ ಪಾಪ, ದೂರ ಹೋಗಿ. ನಿಮ್ಮ ಔಟ್ಫಿಟ್ ತೋರಿಸ್ತೀನಿ ನೋಡಿ. ನನ್ನ ಮಗ ನ್ಯೂ ಇಯರ್ಗೆ ಎಷ್ಟು ಪಂಕಾಗಿ ರೆಡಿ ಆಗಿದ್ದಾನೆ. ಬಂಗಾರಿ ಹಿಂದೆ ಹೋಗಿ. ಸೊ ನನ್ನ ಮಗ ಎಷ್ಟು ಪಂಕ್. ಚಿನಿ ವೆಲ್ಕಮ್ ಡ್ರಿಂಕ್ ಕೊಡಿ ಬಂಗಾರಿ. ಈ ಥರ ಫೋಟೋಶೂಟ್ ಕೂಡ ನಡೀತಿದೆ ಆಚೆ. 199 ಅಂತೆ. ಸೊ ನಾವು ಕೂಡ ಮಾಡಿಸ್ತೀವಿ, ತೋರಿಸ್ತೀನಿ ಯಾವ ಥರ ತೆಗೆಸ್ತೀವಿ ಅಂತ. Plus to our dancers to cheer them up for the next song. Thank you. So now I wanted to play some games from you guys. Like I want some 4 volunteers from the crowd. ಓಕೆ, ಸೊ ಸ್ಟಾರ್ಟರ್ಸ್ ಏನೆಲ್ಲ ತಗೊಂಡ್ಬಂದಿದ್ದಾರೆ. ಇದು ಕಬಾಬು, ಇದೆಲ್ಲ ಚಿಕನ್ ಸುಕ್ಕ. ಓಕೆ, ಫೋಟೋ ನೋಡಿದ್ರ ಫಸ್ಟ್ ಹೆಂಗಿದೆ ಅಂತ? ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನೋದ್ರಲ್ಲಿ ಬಿಸಿ ಬಾಸ್. ಸಕ್ಕತ್ತಾಗಿದೆಯಾ? ಬರ್ತಾ ಮಸ್ತಾ? ಹೌದಾ? ತಿಂತೀನಿ. Thank you so much. So ivaga you know to build a pyramid with cups. ನಮಗೆ ಒಳಗಡೆ ಹೋದ ತಕ್ಷಣ 2-3 ಥರ ಫ್ಲೇವರಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಇತ್ತು. ಸೊ ಅದಾದಮೇಲೆ ಈ ಥರ ಸ್ಟಾರ್ಟರ್ಸ್ ಇತ್ತು. ಏನು ಬೇಕೋ ಎಷ್ಟು ಬೇಕೋ ತಿನ್ಬೋದಿತ್ತು. ಅನ್ಲಿಮಿಟೆಡ್ ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಇತ್ತು. ಸೊ ಸ್ವಲ್ಪ ವೆಲ್ಕಮ್ ಡ್ರಿಂಕ್ಸ್ ಆ್ಯಂಡ್ ಸ್ಟಾರ್ಟರ್ಸ್ ತೊಗೊಂಡು ಅದಾದಮೇಲೆ ಆ್ಯಕ್ಟಿವಿಟೀಸ್ ಕಡೆ. Thank you so much. So your name please? Sagar. Sir, your name? Your name? Your name is Smile. You have a cute smile. So sir, do you have any memories to share or any funny resolutions? So I got to know your resolution is asking ma'am what to tell. Wait a sec. What to wear? Is it? To plan next day. Next day? Next day? Wow. Very good resolution it is. So ma'am, your name? My name is Pooja. Pooja. New Year resolution is most common one, to go to gym and to focus on healthy lifestyle. All the best to you. Even I'm planning from 2022. I never went gym. After third, it got old. Sir, your name? Yogesh. ಯಾರ್ಯಾರ್ಗ ರೆಸಲ್ಯೂಷನ್ ಇದೆ? ನಿಮ್ಮ ಹೆಂಡತಿ ಏನು ಹೇಳ್ತಾರೆ ಅದನ್ನ ಕೇಳೋದು? No.
ಪಾರ್ಟಿಯಲ್ಲಿ ತುಂಬ ಚೆನ್ನಾಗಿದ್ದಿದ್ದು ಮೇನ್ಲಿ ಏನು ಅಂತ ಅಂದರೆ ಇಲ್ಲಿನ ಫುಡ್. ಸೊ ಫುಡ್ ನೀವು ನೋಡ್ತಿರ್ಬೋದು, ಇವಾಗ ನೀವು ನೋಡ್ತಿರೋದೆಲ್ಲ ಬರೀ ಡೆಸರ್ಟ್ಸೇ ಮಿನಿಮಮ್ ಅಂದರೂ ಒಂದು 10ರಿಂದ 12 ಥರ ಡೆಸರ್ಟ್ಸ್ ಇತ್ತು ಊಟ ಆದಮೇಲೆ ತಿನ್ನುವಂಥದ್ದು. ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಫುಡ್ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ಇಲ್ಲಿ ಕಂಪ್ಲೀಟ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಅನ್ಲಿಮಿಟೆಡ್ ಇತ್ತು. ಆಮೇಲೆ ಒಂದೊಂದೂ ಕೂಡ ತುಂಬ ವೆರೈಟೀಸ್ ಇತ್ತು. ನೀವು ನೋಡ್ತಿರ್ಬೋದು ಇಲ್ಲಿ ಫುಡ್ ಮೆನು ಏನೇನಿದೆ ಅಂತ ಹೇಳಿ ಇಷ್ಟು ಎಲ್ಲ ವೆರೈಟೀಸ್ಗಳು ಕೂಡ ಮಾಡಿದರು. ಅಂದರೆ ಅಲ್ಲಿ ಇದ್ದಿದ್ದು ವೆರೈಟೀಸ್ ನೋಡಿಬಿಟ್ಟು ಯಾವ್ದು ತಿನ್ನೋದಪ್ಪ ಯಾವ್ದು ಬಿಡೋದಪ್ಪ ಅಂತ ಅನ್ನಿಸ್ತಾ ಇತ್ತು. ನಾನಂತೂ ಬರೀ ಸ್ಟಾರ್ಟರ್ಸ್ ಮತ್ತು ಡೆಸರ್ಟ್ಸಲ್ಲೇ ನಾನು ಊಟನ ಮುಗಿಸ್ಬಿಟ್ಟೆ. ನಾನು ಮೇನ್ ಕೋರ್ಸ್ಗಂತೂ ಹೋಗಲೇ ಇಲ್ಲ. ಸೊ ಆ ಥರ ಇತ್ತು. ಬಟ್ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು, ವರ್ತ್ ಅಂತ ಹೇಳ್ಬೋದು ಇಲ್ಲಿಗೆ ಹೋಗಿದ್ದು. ಈ ನಡುವೆ ನಾವು ಅದನ್ನೆಲ್ಲ ತಿನ್ನುವಾಗ ರೋಹನ್ ನಾನು ಕೂಡ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಿದ್ದ. ಸೊ ಹಾಗಾಗಿ ಅವನು ಕೂಡ ಸ್ವಲ್ಪ ಹೊತ್ತು ಮೇಲ್ಗಡೆ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಅದಾದಮೇಲೆ ಅವನು ಮನೆಗೆ ಹೋಗೋಣ ಅಂತಿದ್ದ ಮ್ಯೂಸಿಕ್ ಸೌಂಡ್ ಜಾಸ್ತಿ ಆಗಿ. ಸೊ ಅವ್ರ ಪಪ್ಪ ಕಾರಲ್ಲಿ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ರು. ಬಟ್ ಅವರಿಬ್ಬರು ಅಲ್ಲಿ ಹೋದಾಗ ನಮಗೆ ಕೂಪನ್ ಬಂತು, ಅಂದರೆ ಗಿಫ್ಟ್ ಪ್ರೈಸ್ ಬಂತು. ಅಲ್ಲಿ ಹೋಗಿದ್ದವರಲ್ಲಿ 7 ಮೆಂಬರ್ಸ್ಗೆ ಲಕ್ಕಿ ವಿನ್ನರ್ಸ್ಗೆ ಗಿಫ್ಟ್ ಬರುತ್ತೆ ಅಂತ ಹೇಳಿದರು. ಅದರಲ್ಲಿ ನಮಗೂ ಕೂಡ ಒಂದು ಪ್ರೈಸ್ ಬಂತು, ವಿನ್ ಆಯಿತು. ಸೊ ನಮಗೆ ಗಿಫ್ಟ್ ಕೊಟ್ಟರು. ನಾನೇ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದೆ, ಸಾಗಿ ಮತ್ತು ಪಾಪು ಕಾರಲ್ಲಿ ಇದ್ದಿದ್ದರಿಂದ. ಆಮೇಲೆ ಪಾಪುಗೆ ಬಂದಮೇಲೆ ಗಿಫ್ಟ್ ಅಂತ ಆ ಮಕ್ಳಿಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ವ ಏನು ಅಂತ ನೋಡಬೇಕು ಅಂತ. ಸೊ ಅವ್ನು ಓಪನ್ ಮಾಡಿ ಅಂತ ಹೇಳ್ತಿದ್ದ. ಹಾಗಾಗಿ ಓಪನ್ ಮಾಡಿದ್ವಿ. ಸೊ ನಮಗೂ ಕೂಡ ಒಂದು ಕುಕ್ಕರ್ ಏನೋ ಗಿಫ್ಟ್ ಬಂದಿತ್ತು. ಎಲ್ಲರಿಗೂ ಒಂದೇ ಪ್ರೈಸ್ ಕೊಟ್ಟರೋ ಬೇರೆ ಬೇರೆ ಕೊಟ್ಟರೋ ಗೊತ್ತಿಲ್ಲ. ಬಟ್ ಒಂದು ಒಳ್ಳೆ ಕುಕ್ಕರ್ನ 3 ಲೀಟರ್ಸ್ ಕುಕ್ಕರ್ನ ಗಿಫ್ಟ್ ಕೊಟ್ಟಿದ್ರು. ಸೊ ಓಕೆ ಅಂತ ಕಲೆಕ್ಟ್ ಮಾಡಿಕೊಂಡು ನಾವು ಕೂಡ ಪಾರ್ಟಿನ ಎಂಜಾಯ್ ಮಾಡ್ತಿದ್ವಿ. ನಮಗಿಲ್ಲಿ ಹೋಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು, ವರ್ತ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಈವ್ನಿಂಗ್ನ ಸ್ಪೆಂಡ್ ಮಾಡಿದ್ವಿ 3 ಜನನೂ. ಇನ್ನೇನು ಬಂದೇ ಬಿಡ್ತು ಆ ಟೈಮ್. ಹನ್ನೆರಡೂವರೆ ಅಷ್ಟೊತ್ತಿಗೆ ನಾವು ನಮ್ಮ ನ್ಯೂ ಇಯರ್ ಪಾರ್ಟಿನ ಮುಗಿಸ್ಕೊಂಡು ಸರಿ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಸೊ ರೋಹನ್ಗೆ ಈ ಥರ ಸನ್ ರೂಫ್ ಓಪನ್ ಮಾಡ್ಕೊಂಡು ಬರೋದು ಅಂದರೆ ಇಷ್ಟ. ಬಟ್ ಅವನೊಬ್ಬನೇ ನಿಂತ್ಕೋಬೇಕು, ಇನ್ಯಾರೂ ಅವನ ಜೊತೆ ನಿಂತ್ಕೋಬಾರ್ದು. ಸೊ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೀಗೆ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ನ್ಯೂ ಇಯರ್ ಡೇನ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಬಂದ್ವಿ. ಸೊ ಆವಾಗಲೇ ಹೇಳಿದೆ ಗಿಫ್ಟ್ ಬಂದಿತ್ತು ಅಂತ ಅದನ್ನು ಓಪನ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಏನು ಅಂತ ಹೇಳಿ. ಸೊ ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇದಾಗಿತ್ತು ನಮ್ಮ ನ್ಯೂ ಇಯರ್ ಪಾರ್ಟಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ, ಇಯರ್ ನಿಮಗೂ ಎಲ್ರಿಗೂ ಚೆನ್ನಾಗಿರಲಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.